ಅರೆಸ್ಟ್ ಮಾಡಿದ್ದಾರೆ. ಏನು ಮಾಡಬೇಕು ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಂಥ ಘಟನೆ ಆಗ್ತಾ ಇರ್ತಾವೆ, ಇದೇನು ಹೊಸದೇನಲ್ಲ. ನಮ್ಮ ದೇಶದಲ್ಲಿ ಇಂಥ ಘಟನೆಗಳು ಆಗ್ತಾನೆ ಇರ್ತವೆ. ಆದರೂ ಅದಕ್ಕೆ ಪ್ರಿವೆಂಟ್ ಆಗಿ ಆ್ಯಕ್ಷನ್ ತೊಗೊಂಡಾರೆ ನಮ್ಮ ಪೊಲೀಸರು, ಸರ್ಕಾರ. ಕೆಪಿಸಿಸಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಇದೇ ಫಸ್ಟ್ ಟೈಮ್ ಏನೋ ಎಐಸಿಸಿ ವೀಕ್ಷಕರನ್ನ ನೇಮಕ ಮಾಡಿರೋದು ಸರ್ ಎಲ್ಲ ಜಿಲ್ಲೆಗೆ ಬಂದಿದ್ದಾರೆ. ಮೊದಲು ರಾಜ್ಯಾಧ್ಯಕ್ಷರೇ ಆಯ್ಕೆ ಮಾಡ್ತಾ ಇದ್ರು, ಇಲ್ಲಿರೋ ನಾಯಕರೇ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಅವ್ರು ಬಂದು ಎಲ್ಲರೂ ಅಭಿಪ್ರಾಯ ಪಡಿತಾರೆ, ಎಲ್ಲ ಕಾನ್ಫರೆನ್ಸ್ಗೆ ಹೋಗ್ತಾರೆ, ಪ್ರತಿ ಕಾನ್ಫರೆನ್ಸಿಗೆ. ಸೊ ಅಲ್ಲಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, MLAಗಳಿಗೆ ಭೇಟಿ ಆಗ್ತಾರೆ, ಮಂತ್ರಿಗಳಿಗೆ ಭೇಟಿ ಆಗ್ತಾರೆ. ಸೊ ಅದನ್ನೇ ಹೆಸರನ್ನು ಡೆಲ್ಲಿಗೆ ಕೊಡ್ತಾರೆ ಅವರು. ಅಲ್ಲ ಮಾಡ್ಲಿಕ್ಕೆ ತಯಾರಾಗಿದ್ರೆ ಏನು ಮಾಡೋದು, ಹಂಗೆ ಘಟನೆ ಆಯ್ತಲ್ಲ ಅಲ್ಲಿ ಡೆಲ್ಲಿಯಲ್ಲಿ. ಆ ರೀತಿ ಘಟನೆ ಸಂಭವಿಸೋದ್ರಿಂದ ಅದು ಅನಿವಾರ್ಯವಾಗಿ ಅದಾಗದೆ ಹೋಗಿದ್ರೆ ಅದೇ ಸಾಯಂಕಾಲ ಇತ್ಯರ್ಥ ಮಾಡಿದ್ರು. ಕೇಂದ್ರ ಸರ್ಕಾರ 20 ದಿವಸಗಳಿಂದ ನಡೀತಾ ಇದ್ದಾರೆ. ಅವಾಗೇ ಅದನ್ನ ಅಟೆಂಡ್ ಮಾಡಬೇಕಿತ್ತು, ಅವರು ಮುಂಚೆನೇ ಮಾಡಬೇಕಿದ್ರು ಅದು. ಯಾಕಂದರೆ ಒಂದು ಎಲ್ಲೇ ಪ್ರತಿಭಟನೆ ಆದ್ರೆ ನಾವು ಹೋಗ್ತೀವಿ, ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಯಾವುದೇ ಸರ್ಕಾರ ಇದ್ರೆ ಇಲ್ಲಿ ಹೋಗ್ತೀವಿ. ಅಲ್ಲಿ ಕೂಡ ಯಾರೂ ಸ್ಟ್ರೈಕ್ ಹಿಂದೂ ರೈತರ ಪಂಜಾಬ್ 1 ವರ್ಷ ಮೇಲೆ ಆಯಿತು, ಯಾರೂ ಹೋಗೋದಿಲ್ಲ ಅಲ್ಲಿ. ಇದು ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಯಿತು, ಇಲ್ಲೂ ಯಾರು ಹೋಗ್ತಾ ಇಲ್ಲ. ಇದು ಪ್ರೆಸ್ಟೇಜ್ ಆಗಿ ತೊಗೊಳ್ಳೋದಂಥ ಅವಶ್ಯಕತೆ ಇಲ್ಲ. ಈಗ ಸರ್ಕಾರ ಅಂದರೆ ಜವಾಬ್ದಾರಿ, ಅದು ಏನೇ ಇದ್ರೆ ಕೇಳಬೇಕು, ಪರಿಹಾರ ಮಾಡಬೇಕು. ಅದು ಇದನ್ನ ಅದೇನಾರು ಹೇಳಿದ್ರೆ ಅವ್ರೇನ ಮಾಡೋ ಅವಶ್ಯಕತೆ. ಹಿಂದೆ ಅವ್ರ ಮಂತ್ರಿನ ಕಳಿಸಿದ್ರೆ ಅಥವಾ ಬೇರೆ ಯಾರಿಗೂ ಡೆಪ್ಯೂಟ್ ಮಾಡಿದ್ರೆ ಅವರೇ ಮಾತಾಡ್ಕೊಂಡು ಬರ್ತಿದ್ರು. ಅವ್ರನ್ನ ಬೇಕಾದ್ರೆ ಅವ್ರನ್ನೇ ಅವರು ಆಫೀಸ್ ಕರೆಸಿ ಮಾತಾಡ್ಬೋದಿತ್ತಲ್ಲ. ಇಷ್ಟು ದೊಡ್ಡ ಘರ್ಷಣೆ, ವಿದ್ಯಾರ್ಥಿ ಮೇಲೆ ಹಲ್ಲೆ ಇದಾವ ಆಗ್ತಿರ್ಲಿಲ್ಲ. ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಆದರೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಮೋದಿ ಅವರು ಕೂಡ ರಾಜೀನಾಮೆ ತಗೋತಿಲ್ಲ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಇಲ್ಲಿ ರಕ್ಷಣೆ ಮಾಡ್ತಿದ್ದಾರೆ ಆಗಿದ್ರೆ ಮತ್ತೆ ಇಲ್ಲಿವರೆಗೆ ಆಗಿದೆ. ಅದ್ರ ಬಗ್ಗೆ ಏನೂ ಹೇಳಿಲ್ಲ, ಹೇಳಬೇಕಾಗಿತ್ತು. ಅಲ್ಲ ಭಾಳ ಅವ್ರು ನೋಡಿ ಮಳೆ ಗಾಳಿ ಚಳಿ ಅಂತ ಅಲ್ಲೇ ಮಲಗಿದ್ದಾರೆ, ಅಲ್ಲೇ ಇದ್ದಾರೆ, ಊಟ ಇಲ್ಲ, ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಎಲ್ಲೋ ನಾವೆಲ್ಲ ಕಳ್ಕೊಂಡಿದ್ದೀವಿ. ನಮ್ಗೆ ಹೋರಾಟ ನಿವಾರಣೆ ಮಟ್ಟಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗೂ ಕೂಡ ಏನಾಗಿಲ್ಲ, ಈಗೂ ಕಾಲು ಮಿಂಚಿಲ್ಲ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು, ಯಾರು ತಪ್ಪಿಸ್ತಾರೋ ಅದನ್ನ ಕ್ರಮ ಕೈಗೊಳ್ಳಬೇಕು. ಮುಂದೆ ಈ ರೀತಿ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರದ. ಅದನ್ನು ಮಾಡಬೇಕು. ಅದನ್ನು ಮಾಡಿ ಪ್ರೆಸ್ಟೇಜ್ ಮಾಡೋಂಥದ್ದು ಏನಿದೆ ಇದರಲ್ಲಿ.